ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯವ್ವ ಎಂತ ಸುದ್ದಿ ಕೊಟ್ಬಿಟ್ಟಣ. ನನ್ನ ಜೀವನನೇ ಪಾವನ ಆಗೋಯ್ತು, ಬೋ ಸಂತೋಷ ಆಗೋಯ್ತು. ಸರಿ ಕಣ, ಸರಿ ನಾ ಮಡಗ್ತೀನಿ. ಯವ್ವ ಎಲ್ರವ ಇದ್ದೀರಾ? ಬಿರ್ನೆ ಬನ್ನಿ, ಒಂದ್ ಸಿಹಿ ಸುದ್ದಿ ಐತೆ. ಬನ್ನಿ 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 ಬಿರ್ನೆ. ಏನಣ್ಣ? ನಮ್ ಗುಂಡು ಮದ್ವೆಗೆ ಯಾವ ಕಲ್ಯಾಣ ಮಂಟಪನ ಆಸೆ ಪಟ್ಟು ಹುಡುಕ್ತಿದ್ನೋ ಆ ಕಲ್ಯಾಣ ಮಂಟಪ ಸಿಕ್ಬಿಟ್ಟೈತೆ. ಅಲ್ಲ ಮಾವ, ಮದ್ವೆ ಟೈಮ್ಗೆ ಯಾವ ಚೌಟ್ರಿ ಸಿಗುತ್ತೋ, ಯಾವ್ದು ರೀಸನಬಲ್ ಇರುತ್ತೋ ಅದೇ ತಾನೇ ಪ್ರಿಫರ್ ಮಾಡೋದು. ನೀ ನೋಡ್ದಂತ ಚೌಟ್ರಿನಲ್ಲಿ ಅಂತ ಸ್ಪೆಷಲ್ ಏನಿದೆ? ಅಲ್ಲಿರೋದು ಇಸ್ಯ. ಆ ಕಲ್ಯಾಣ ಮಂಟಪದಾಗೆ ಏಟೆಲ್ಲ ಮದುವೆ ಆಗೈತು, ಎಲ್ಲಾ ಮದುವೆಗಳು ಸಂದಾಗೈತಂತೆ. ಹಸೆ ಮನೇಲಿ ಕೂತಿರೋ ಹೆಣ್ಣು ತಾಳಿ ಕೊಡ್ಸ್ಕೊಳ್ದೆ ನ್ಯಾಕೆ ಎದ್ದಿಲ್ವಂತೆ. ಅಷ್ಟೇ ಅಲ್ದೆ ಮದುವೆ ಆಗಿರೋ ಅಷ್ಟು ಜೋಡಿಗಳು ಸಂದಾಗ ಬಾಳ್ತವ್ರಂತೆ. ಇಷ್ಟೆಲ್ಲ ಕೇಳಿದ್ಮ್ಯಾಕೆ ಒಬ್ಬ ಅಣ್ಣಂಗೆ ಏನ್ ಅನ್ಸ್ತದೆ ಹೇಳಿ? ನನ್ನ ತಂಗಿ ಮದುವೆನು ಅಲ್ಲೇ ಆಗ್ಬೇಕು ಅಂತ ತಾನೆ ಅಲ್ವರ? ನಂಗೆ ನನ್ನ ತಂಗಿ ಮದುವೆ ಸಂದಾಕಾಗ್ಬೇಕು. ಅದು ಯಾವುದೇ ಕಾರಣಕ್ಕೂ ಹಾಳಾಗ್ಬಾರ್ದು. ಇಡೀ ಊರೇ ಮೆಚ್ಚಬೇಕು, ಹಂಗಾಗ್ಬೇಕು. ನಮ್ ಗುಂಡು ಮದುವೆ ಗಂಡು ಜೀವನ ಪರ್ಯಂತ ನೆಮ್ಮದಿಯಾಗಿರ್ಬೇಕು. ಆಟೆ ನನ್ನ ಆಸೆ. ಅಣ್ಣ ನೀನೇನು ತಲೆ ಕೆಡ್ಸ್ಕೊಂಬಿಡ, ನಮ್ಮೆಲ್ಲಾರ ಮದ್ವೆನೂ ನೀನ್ ಅಲ್ಲೇ ಮಾಡುವಂತೆ. ಎಲ್ಲ ಕೂಸೆ ಎಲ್ರ ಮದ್ವೆನಾ? ಹೋಗ್ಲಿ ಬಿಡಣ್ಣ, ನನ್ ಮದ್ವೆನ ಇನ್ನೂ 10 ವರ್ಷ ಆದ್ಮೇಲೆ ಮಾಡುವಂತೆ. ಆದ್ರೆ ಇವಾಗ ಸದ್ಯಕ್ಕೆ ಶಿವಣ್ಣ ಪೀಪಿ ಊದುವ, ಶಿವಣ್ಣ ಡೋಲು ಬಡೆಯುವ, ನಮ್ಮ ರಶ್ಮಿಯ ಮದುವೆ ಜೋರು ಜೋರು ಜೋರು. ಅಡೋ ಶಿವಣ್ಣ ಶಿವಣ್ಣ, ತತ್ತಾರಲ್ಲ ಬಂದ್ರವ ರಾಣಿ, ಎಲ್ರು ಬಂದ್ರವ? ಅಣ್ಣ ರಾಣಿ, ಲಗ್ನ ಪತ್ರಿಕೆ ಬಂದೈತೆ. ಈಗ ಯಾರ್ಯಾರು ಕೊಡ್ಬೇಕು ಅಂತ ಎಲ್ಲ ಪಟ್ಟಿ ಮಾಡಿದ್ಯಲ್ವಾ? ಹ್ಞೂ ಅಣ್ಣ, ಒಬ್ರು ಬಿಡ್ದಂಗೆ ಎಲ್ರ ಹೆಸರು ಬರ್ಕೊಂಡಿದೀವಿ. ಯಾರನ್ನೂ ಬಿಟ್ಟಿಲ್ವಾ? ಹಂಗಾದ್ರೆ ನಮ್ ದೇಶದ ಪ್ರಧಾನಿ ಮಂತ್ರಿ ಹೆಸರು ಐತೇನವಾ? ನಮ್ ಪಂಚಾಯತಿ ಅಧ್ಯಕ್ಷರ ಹೆಸರಿದೆ, ಸಾಲಲ್ವಾ? ಅದು ಏನ್ರಲ್ಲ ಕಾಮಿಡಿ ನನ್ ತಂಗಿರ್ತಾವ. ಹೆಂಗೆ ಏಟಿಗೆ ಎದ್ರೇಟು? ಅವನಿಬ್ರು ತಮಾಷೆ ಮಾಡಿದ್ ಬಿಡೋಣ. ಸರಿ ರಾಣಿ, ಮೊದ್ಲು ಪತ್ರಿಕೆಗೆಲ್ಲ ಪೂಜೆ ಆಗ್ಬೇಕು. ಆಮ್ಯಾಕೆ ಅರ್ಶಿನ ಕುಂಕುಮ ಹಚ್ಚಿ ಅಕ್ಷತನ ತುಂಬಿಸುವಂತೆ. ತಕಡ್ರ. ಹಲೋ, ಎಕ್ಸ್ಕ್ಯೂಸ್ ಮೀ, ಕಾರ್ಡ್ ನಾನ್ ನೋಡೋದ್ ಬೇಡ್ವಾ? ಕೊಡಿಲಿ. ಅಲ್ಲ, ಮೊದಲನೇ ಪತ್ರಿಕೆನ ಮಾವನ್ ಕೊಡು ಮಾ ಅಂತ. ನಿನ್ ಮಾವಾಗ ನೀನೇ ಕಾರ್ಡ್ ಕೊಡು, ನಾನ್ ನೋಡ್ಬೇಕು. ಅದ್ಕೆ ನನ್ನ ಹೆಸರು ಜೊತೆ ಅವ್ರ ಹೆಸರು ಚೆನ್ನಾಗಿ ಕಾಣ್ತಾ ಇದೆಯಾ? ಜೋಡಿನೇ ಚೆನ್ನಾಗಿದೆ ಅಂದ್ಮೇಲೆ ಹೆಸರಲ್ಲಿ ಏನಿರುತ್ತೆ ಬಿಡಾಕ. ನೀನ್ ಹೋಗಿ ನೋಡಿ ಹೇಳ. ಅದ್ಕೆ ಓಹೋ ಸೌ ರಶ್ಮಿ ಬ್ರಾಕೆಟ್ ಅಲ್ಲಿ PUC. ಅಬ್ಬಾ ಅಕ್ಕ, ನಿನ್ PUC ಫೇಲ್ ಆಗಿದ್ರು ಅಣ್ಣ ನಿನ್ ಹೆಸರು ಪಕ್ಕ PUC ಹಾಕ್ಸಿ ನಿನ್ನೇ ಪಾಸ್ ಮಾಡ್ಬಿಟ್ಟಿದ್ದಾನೆ. ಪಾಪ ಹೋಗ್ಲಿ ಬಿಡಮ್ಮಿ, ಅස්සರಿ ಬರ್ದೋಳೆ, ಅದಕ್ಕಾದ್ರೂ ಬೆಲೆ ಬೇಡ್ವಾ? ಒಳ್ಳೇದೇ ಆಯ್ತು ತಕ್ಕಮ್ಮವ. ಅಣ್ಣ ಕೊಡಿ, ಪೂಜೆ ಇರುತ್ತೆ. ನೋಡ್ರಲ್ಲ, ಯಾವುದೇ ಕಾರಣಕ್ಕೂ ಅಂಗಡಿ ಬಾಗ್ಲು ಹಾಕಂಗಿಲ್ಲ. ಒಂದ್ ಕೆಲ್ಸ ಮಾಡುವ, ಬೆಂಗಳೂರು ನೀನ್ ಅಂಗಡಿಲಿ ಇರ್ಲ, ನೀವಿಬ್ರು ಕಾರ್ಡ್ ಹಂಚಕ್ ಹೋಗ್ರಲ್ಲ. ಅಣ್ಣ, ನಮ್ ಕೈನಾಗೆ ತಂಗಿ ಮದ್ವೆ ಕಾರ್ಡ್ನ ಹಂಚಕ್ ಕಳಿಸ್ತಾ ಇದ್ಯಾ? ಕೆಲಸದವ್ರನ್ನ ಬರೀ ಕೆಲಸದವ್ರ ತರ ನೋಡಿ ಮನೆ ಹೊರಗಡೆ ಬಿಡೋ ಕಾಲ ಇದು. ಅಂತದ್ರಾಗೆ ನಮ್ಮನ್ನ ಮನೆ ಜನ ಅಂತ ಅನ್ಕೊಂಡಿದ್ಯಲ್ಲ, ನೀನೇ ಗ್ರೇಟ್ ಅಣ್ಣ. ತೆಗ್ದು ಬುಟ್ಟ ಅಂದ್ರೆ ಮಾಕ ಮೂತಿ ಎಲ್ಲ ಪುಂಗಿಸ್ಕೊಂಡ್ಬಿಡ್ಬೇಕು. ಯಾವ ಪಿಕ್ಚರ್ ನೋಡ್ಕೊಂಡ್ ಬಂದ್ರಲ್ಲ? ಅಲ್ಲ ಕಣ್ರಲ್ಲ, ನೀವು ಕೆಲ್ಸದವ್ರ, ನೀವು ಬ್ಯಾರವ್ರಿಲ್ಲ, ನೀವು ನನ್ನ ತಮ್ಮಂದ್ರು ಕಂಡ್ರಲ್ಲ. ಹಂಗಾರೆ ನನ್ನ ಸುಮ್ಕೆ ಅಣ್ಣ ಅಂತೀರಾ ನೀವು? ಪಾರುನ ಸುಮ್ಕೆ ಅದ್ಗೆ ಅಂತೀರಾ ನೀವು? ಇನ್ನೊಂದ್ಕಿತ ಹೀಗೆಲ್ಲ ಮಾತಾಡ್ಬಾರ್ದು, ಬಿಡ್ತೀನಿ ಗೊತ್ತಲ್ಲ. ಬಣ್ರಲ್ಲ, ಕಾರ್ಡ್ ಪೂಜೆ ಮಾಡವ. ಸರಿ ಅಣ್ಣ. ಬಾ ಪರ್. ಹೆಂಡತಿ ಅಂತಾನೆ ಹೇಳ್ಬೋದಿತ್ತಪ್ಪ, ಅಂದ್ಬಿಟ್ಟು ಹೆಸರು ಹಿಡ್ದು ಹೇಳ್ತಿದ್ದಾನೆ.
ಚೂರು ಲವ್ವೇ ಇಲ್ಲ ನನ್ನ ಮೇಲೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.